ಕಲೆಯಿಲ್ಲದ ಮುಖಕ್ಕೆ ದಾಳಿಂಬೆ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಮೊಸರು 3 ಟೇಬಲ್ ಚಮಚ, ಅಕ್ಕಿ ಹಿಟ್ಟು 2 ಟೇಬಲ್ ಚಮಚ, ದಾಳಿಂಬೆ ಬೀಜ 1/4 ಕಪ್, ಆಲಿವ್ ಆಯಿಲ್ 1 ಟೇಬಲ್ ಚಮಚ, ಅಲೋವೆರಾ ಜೆಲ್ 1 ಟೇಬಲ್ ಚಮಚ, ಹಾಲು 2 ಟೇಬಲ್ ಚಮಚ, ಅರಿಶಿಣ ಚಿಟಿಕೆ. ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಗೂ 3 ಟೇಬಲ್ ಚಮಚ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ಆನಂತರ ಮಿಕ್ಸಿ ಜಾರ್ಗೆ 1/4 ಕಪ್ನಷ್ಟು ದಾಳಿಂಬೆ ಬೀಜ, 2 ಟೇಬಲ್ ಚಮಚ ಹಾಲು, 1 ಟೇಬಲ್ ಚಮಚ ಆಲಿವ್ ಆಯಿಲ್, 1 ಟೇಬಲ್ ಚಮಚ ಅಲೋವೆರಾ ಜೆಲ್ ಹಾಗೂ ಚಿಟಿಕೆಯಷ್ಟು ಅರಿಶಿಣ ಹಾಕಿ ನುಣ್ಣಗೆ ರುಬ್ಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಅದಾದ್ಮೇಲೆ ನಿಮ್ಮ ಮುಖವನ್ನ ಮೊದಲು ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಮುಖ ಡ್ರೈ ಆದ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸ್ಕ್ರಬ್ ಮಿಶ್ರಣವನ್ನ ಮುಖಕ್ಕೆ ನಿಧಾನವಾಗಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿ. ಸ್ಕ್ರಬ್ಗೆ ನಾವು ಬಳಸಿರುವ ಮೊಸರು ಒಂದು ನೈಸರ್ಗಿಕ ಕ್ಲೆನ್ಸರ್ ಆಗಿದ್ದು, ಇದರಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಮುಖವನ್ನ ಬಿಸಿಯಾಗಿಸಿ ಮುಖದಲ್ಲಿ ತೆರೆದಿರುವ ಮೊಡವೆ ರಂಧ್ರಗಳನ್ನು ಮುಚ್ಚಿ ಮುಖವನ್ನ ಸುಕ್ಕಿಲ್ಲದಂತಾಗಿಸುತ್ತದೆ. ಮುಖವನ್ನು ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುವುದು ಮುಖದ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದರಿಂದ ಮುಖದ ಡೆಡ್ ಸ್ಕಿನ್ ನಿವಾರಣೆಯಾಗಿ ಮುಖದಲ್ಲಿ ಹೊಸ ಚರ್ಮದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸ್ಕ್ರಬ್ನ ನಂತರ ನೀವು ಮುಖಕ್ಕೆ 5 ನಿಮಿಷ ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಮುಖದಲ್ಲಿ ಮುಚ್ಚಿರುವ ರೋಮಕೋಶಗಳು ತೆರೆಯಲ್ಪಟ್ಟು ಮುಖ ಇನ್ನಷ್ಟು ಜೀವಂತಿಕೆ ಪಡೆದುಕೊಳ್ಳುತ್ತದೆ. ಸ್ಟೀಮ್ ಕೊಟ್ಟ ನಂತರ ನೀವು ಮುಖವನ್ನ ಮತ್ತೊಮ್ಮೆ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ನಂತರ ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ದಾಳಿಂಬೆ ಹಾಗೂ ಹಾಲಿನ ಮಿಶ್ರಣವನ್ನ ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು 20 ನಿಮಿಷಗಳಷ್ಟು ಹೊತ್ತು ಫೇಸ್ ಪ್ಯಾಕ್ ಅನ್ನ ಒಣಗಲು ಬಿಡಿ. ಫೇಸ್ ಪ್ಯಾಕ್ ಒಣಗುವಷ್ಟು ಹೊತ್ತು ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯನ್ನಿಟ್ಕೊಂಡು ರಿಲ್ಯಾಕ್ಸ್ ಆಗಿ. ದಾಳಿಂಬೆಯ ಫೇಸ್ ಪ್ಯಾಕ್ ಬೇಸಿಗೆಗೆ ಹೇಳಿ ಮಾಡಿಸಿದ ಫೇಸ್ ಪ್ಯಾಕ್ ಆಗಿದ್ದು, ಇದರಲ್ಲಿರುವ ವಿಟಮಿನ್ ಕೆ, ವಿಟಮಿನ್ ಸಿ, ಪೊಟ್ಯಾಷಿಯಂನ ಅಂಶ ಮುಖವನ್ನ ಪಿಗ್ಮೆಂಟೇಷನ್ನಿಂದ ಕಾಪಾಡುತ್ತದೆ. ಮಾತ್ರವಲ್ಲ, ಮುಖ ಚರ್ಮವನ್ನ ಏಕರೂಪದಲ್ಲಿಡಲು ಸಹಾಯ ಮಾಡುತ್ತದೆ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಸ್ವಚ್ಛ ನೀರಿನಿಂದ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ನಿಮ್ಮ ಮುಖದಲ್ಲಾದ ಬದಲಾವಣೆ ಕಂಡು ನೀವೇ ಆಶ್ಚರ್ಯ ಪಡ್ತೀರಿ. ಈ ಫೇಸ್ ಪ್ಯಾಕ್ ಅನ್ನ ವಾರಕ್ಕೊಂದು ಬಾರಿ ಮಾಡಿಕೊಳ್ಳುವುದರಿಂದ ನೀವು ಇನ್ನೂ ಹೆಚ್ಚಿನ ಪರಿಣಾಮ ಕಾಣಬಹುದು. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಗೂ 3 ಟೇಬಲ್ ಚಮಚ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ಆನಂತರ ಮಿಕ್ಸಿ ಜಾರ್ಗೆ 1/4 ಕಪ್ನಷ್ಟು ದಾಳಿಂಬೆ ಬೀಜ, 2 ಟೇಬಲ್ ಚಮಚ ಹಾಲು, 1 ಟೇಬಲ್ ಚಮಚ ಆಲಿವ್ ಆಯಿಲ್, 1 ಟೇಬಲ್ ಚಮಚ ಅಲೋವೆರಾ ಜೆಲ್ ಹಾಗೂ ಚಿಟಿಕೆಯಷ್ಟು ಅರಿಶಿಣ ಹಾಕಿ ನುಣ್ಣಗೆ ರುಬ್ಕೊಂಡು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ.
ಅದಾದ್ಮೇಲೆ ನೀವು ನಿಮ್ಮ ಮುಖವನ್ನ ಮೊದಲು ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ. ಮುಖ ಡ್ರೈ ಆದ ನಂತರ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಫೇಸ್ ಪ್ಯಾಕ್ ಅನ್ನ ಮುಖಕ್ಕೆ ನಿಧಾನವಾಗಿ ಹಚ್ಕೊಂಡು ಸ್ವಲ್ಪ ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿ. ಮುಖವನ್ನ ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುವುದು ಮುಖದ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಸ್ಕ್ರಬ್ನ ನಂತರ ನೀವು ಮುಖಕ್ಕೆ ಒಂದು 5 ನಿಮಿಷ ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಮುಖದಲ್ಲಿ ಮುಚ್ಚಿರುವ ರೋಮಕೋಶಗಳು ತೆರೆಯಲ್ಪಟ್ಟು ಮುಖ ಇನ್ನಷ್ಟು ಜೀವಂತಿಕೆ ಪಡೆದುಕೊಳ್ಳುತ್ತದೆ. ಸ್ಟೀಮ್ ಕೊಟ್ಟ ನಂತರ ನೀವು ಮುಖವನ್ನ ಮತ್ತೊಮ್ಮೆ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ. ಆನಂತರ ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ದಾಳಿಂಬೆ ಹಾಗೂ ಹಾಲಿನ ಮಿಶ್ರಣವನ್ನ ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು 20 ನಿಮಿಷಗಳಷ್ಟು ಹೊತ್ತು ಫೇಸ್ ಪ್ಯಾಕ್ ಅನ್ನ ಒಣಗಲು ಬಿಡಿ. ಫೇಸ್ ಪ್ಯಾಕ್ ಒಣಗುವಷ್ಟು ಹೊತ್ತು ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ರಿಲ್ಯಾಕ್ಸ್ ಆಗಿ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಸ್ವಚ್ಛ ನೀರಿನಿಂದ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ನಿಮ್ಮ ಮುಖದಲ್ಲಾದ ಬದಲಾವಣೆ ಕಂಡು ನೀವೇ ಆಶ್ಚರ್ಯ ಪಡ್ತೀರಿ. ಕಳೆಗುಂದಿದ ಮುಖಕ್ಕೆ ಸ್ವಲ್ಪ ಹಾಲಿನ ಕೆನೆಗೆ 1-2 ಹನಿ ಬಾದಾಮಿ ಎಣ್ಣೆ, 1-2 ಹನಿ ನಿಂಬೆ ರಸ, ಚಿಟಿಕೆ ಅರಿಶಿಣ ಸೇರಿಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ. ನಿಮ್ಮ ಮುಖದ ಕಳಾಹೀನತೆ ಮಾಯವಾಗುತ್ತೆ.